ನಿಮ್ ಡ್ರೀಮ್ ಅಮೆರಿಕಾ ಅಲ್ಲಿ ಓದಿ ಜಾಬ್ ಮಾಡಬೇಕು ಅಂತಿದ್ರೆ ಹೋಗೋಕಿನ್ನ ಮುಂಚೆ ಆ ದೇಶದಲ್ಲಿ ಫಾರಿನ್ ಸ್ಟೂಡೆಂಟ್ಸ್ಗೆ ಯಾವ್ದಾದ್ರು ರೂಲ್ಸ್ ರೆಗ್ಯುಲೇಷನ್ಸ್ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಂಡ್ಬಿಡಿ. ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಈಚೆಯಿಂದ ಬಂದಿರೋ ಸ್ಟೂಡೆಂಟ್ಸ್ ಗಳಿಗೆ ಹೇಳ್ತಾ ಇದ್ದಾರೆ, ಗ್ರಾಜುಯೇಷನ್ ಮುಗಿಸ್ಕೊಂಡು ನಿಮ್ ದೇಶಕ್ಕೆ ರೈಟ್ ಹೇಳಿ ಅಂತ. ಅದು ಅಲ್ಲದೆ ಈಚೆಯಿಂದ ಬರೋ ಸ್ಕಾಲರ್ಶಿಪ್ ಸ್ಟೂಡೆಂಟ್ಸ್ ನ ಸ್ಟಾಪ್ ಮಾಡೋದಕ್ಕೆ ಗೌರ್ಮೆಂಟ್ ಇಂದ ರಿಲೀಸ್ ಆಗ್ಬೇಕಾದ ಹಾರ್ವರ್ಡ್ ಯೂನಿವರ್ಸಿಟಿ ದುಡ್ಡನ್ನು ನಿಲ್ಸ್ಬಿಟ್ಟಿದ್ದಾರೆ. ಅದು $2.7 ಬಿಲಿಯನ್. ಆದ್ರೆ ಈಗ ಸದ್ಯಕ್ಕೆ ಫೆಡರಲ್ ಗವರ್ಮೆಂಟ್ ಜಡ್ಜ್ ಮಧ್ಯಕ್ಕೆ ಬಂದು ಇದನ್ನ ಸ್ಟಾಪ್ ಮಾಡಿಸಿದ್ದಾರೆ. ಆದ್ರೆ ಇದು ನೆಕ್ಸ್ಟ್ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಇದು ಬರೀ ಹಾರ್ವರ್ಡ್ ಕತೆ ಅಲ್ಲ, ಪ್ರಿನ್ಸ್ಟನ್, ಕೊಲಂಬಿಯಾ ಈ ತರ 60+ ಯೂನಿವರ್ಸಿಟೀಸ್ ಫೆಡರಲ್ ಇನ್ವೆಸ್ಟಿಗೇಷನ್ ಅಂಡರ್ ಅಲ್ಲಿ ಇದ್ದಾರೆ. ಈ ತರ ಅಮೆರಿಕಾದ ಗವರ್ಮೆಂಟ್ ಮತ್ತೆ ಯೂನಿವರ್ಸಿಟೀಸ್ ಜಗಳದಲ್ಲಿ ನೀವು ಸಿಗಾಕೊಳಕ್ ಹೋಗ್ಬೇಡಿ. ಫಾರಿನ್ ಹೋಗಿ ಓದೋದು ಅಂದ್ರೆ ಏನ್ ಕಮ್ಮಿ ಖರ್ಚು ಬರಲ್ಲ. ವರ್ಷಾನ್ಗಟ್ಲೆ ಪ್ಲಾನ್ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಹೋಗಿ ಸಿಗಾಕೊಳಕ್ ಹೋಗ್ಬೇಡಿ. ಯಾಕೆಂದ್ರೆ ಖುಷಿಯಾಗಿ ಹೋಗಿರೋರು ಈಗ ಅಲ್ಲೋಗಿ ಅಳ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಗ್ಲೋಬಲಿ ಸ್ಟೂಡೆಂಟ್ ವೀಸಾ ಇಂಟರ್ವ್ಯೂಸ್ ಸ್ಟಾಪ್ ಮಾಡಿದ್ದಾರೆ. ನಿಮ್ ಸುತ್ತಮುತ್ತ ಯಾರಾದ್ರೂ ಅಮೆರಿಕಾಗೆ ಹೋಗ್ತೀನಿ ಅನ್ನೋರಿದ್ರೆ ಅವ್ರ ಹತ್ರ ಈ ವಿಡಿಯೋನ ಮರೀದೆ ಶೇರ್ ಮಾಡಿ. ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ಲೈಕ್ ಮತ್ತೆ ಫಾಲೋ ಮಾಡಿ.